ಎಲ್ಲರಿಗೂ ನಮಸ್ಕಾರ. ನಾನು ಜೀವ ಸಂಜೀವನ ನ್ಯಾಚುರಲ್ ಲೈಫಲ್ಲಿ ಒಂದು 8-10 ದಿನದ ಒಂದು ಕೋರ್ಸನ್ನು ತಗೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ನಡೆದಿರುವಂಥ ಇಲ್ಲಿ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆಗೂ. ಯಾಕಂದರೆ ಎಲ್ಲ ಒಳ್ಳೆಯದು ಎಲ್ಲರಿಗೂ ಆಗಬೇಕು ಅನ್ನೋ ಇಚ್ಛೆ ಅಷ್ಟೇನೇ. ನಾವು ಇಲ್ಲಿಗೆ ಬಂದ ಉದ್ದೇಶ ನಾನು ಅಶ್ವಿನಿ ಕುಲಕರ್ಣಿ ಅಂತ, ನನ್ನ ಯಜಮಾನರು ಅಶೋಕ್ ಕುಲಕರ್ಣಿ ಅಂತ. ನಾವು ಇರೋದು ಗೋವಾದ ಮಡ್ಗಾಂವದಲ್ಲಿ. ಈ ಕರ್ನಾಟಕದಲ್ಲಿ ಇಲ್ಲ, ಬಟ್ ನಾವು ಬೇಸಿಕಲಿ ಕರ್ನಾಟಕದವರೇ ಆದರೂ ಅಲ್ಲಿ 40 ವರ್ಷದಿಂದ ಸೆಟ್ಲ್ ಆದವರು. ಅಲ್ಲಿ ನಮ್ಮದು CA ಪ್ರಾಕ್ಟೀಸ್ ಇದೆ. ಆದರೆ ಕಳೆದ 2021ನಲ್ಲಿ ಅವರಿಗೆ ಸ್ವಲ್ಪ ಈ ಬ್ಲಾಕ್ಸ್ ಇದೆ ಅಂತ ಗೊತ್ತಾಯಿತು. ಆದರೆ ಬ್ಲಾಕ್ಸ್ ಅವರಿಗೆ ಹೃದಯಾಘಾತವಾಗಿಯೋ ಅಥವಾ ಮತ್ತಿನ್ನೇನೋ ಆಗಿ ಅವರಿಗೆ ಅದು ಗೊತ್ತಾಗಲಿಲ್ಲ. ನಾವು ರೆಗ್ಯುಲರ್ ಚೆಕಪ್ಪಿಗೆ ಅಂತ ಹೇಳಿಬಿಟ್ಟು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿ ಅವ್ರು ಹೇಳಿದ್ರು, ಇಲ್ಲ ನೀವು ಬೆಟರ್ ಒಂದು ಸ್ವಲ್ಪ ಅವರನ್ನು ಸರಿ ಚೆಕ್ ಮಾಡಿಸ್ಕೊಂಡು ಇನ್ನೊಂದು NGO ಏನಾದ್ರು ಮಾಡಿ ಅವರಿಗೆ ಬ್ಲಾಕ್ಸ್ ಇದ್ದದ್ದು ಖಂಡಿತ ಆಗಿಬಿಟ್ರೆ ಬೈಪಾಸ್ ಮಾಡಬೇಕಾಗತ್ತೆ ಅಂದರು. ಸ್ವಲ್ಪ ಶಾಕ್ ಆಯಿತು. ಯಾಕೆ ಅಂದರೆ ಹೃದಯಾಘಾತ ಅಂದ್ರೇ ಮೈಯಲ್ಲಿ ನಡಕ ಬಂದುಬಿಡುತ್ತೆ. ಆದರೂ ಕೂಡ ನಮ್ಮ ಮನೆಯವರು ತುಂಬ ಬ್ಯಾಲೆನ್ಸ್ಡ್ ಇದ್ದಾರೆ. ಅವರನ್ನು ಕರ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ. ಇಲ್ಲಿ ಹೇಳಿದರು, ಗೋವಾದಲ್ಲಿ ಮಾಡಿರೋ ಎಲ್ಲ ಟೆಸ್ಟ್ಗಳು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ, ಅವರನ್ನು ಬೈಪಾಸ್ ಮಾಡಬೇಕು ಅಂತಂದರು. ಬೇರೆ ಹಾದಿನೇ ಇರಲಿಲ್ಲ. ಯಾಕೆ ಅಂದರೆ ನಮಗೆ ಈ ಆಲ್ಟರ್ನೇಟಿವ್ ಚಿಕಿತ್ಸೆಯ ಬಗ್ಗೆ ಗೊತ್ತಿದ್ದರೂ ಕೂಡ ಸ್ಟೆಪ್ ತಗೊಳ್ಳೋದಕ್ಕೂ ಕೂಡ ತುಂಬ ಯೋಚನೆ ಮಾಡಬೇಕಾಗಿತ್ತು. ಅಷ್ಟು ಸಮಯ ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ಇವರ ಬೈಪಾಸ್ ಆಯಿತು. ಆಮೇಲೆ ಬೈಪಾಸ್ ಆದಮೇಲೆ ಸುಮಾರು 2 ವರ್ಷ ಅವರು ಆರಾಮಿದ್ದರು. ಇತ್ತೀಚೆಗೆ ಅದು ಮತ್ತೆ ಅವರ ಮೇನ್ ಸಮಸ್ಯೆ ಅವರದ್ದು ಈ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಆಗುತ್ತೆ ಅಂತ ಇತ್ತು. ಹಾಗಾಗಿ ಆ ಕ್ಯಾಲ್ಶಿಯಂ ಡೆಪಾಸಿಟ್ ಮತ್ತೆ ಆರಂಭ ಆಗಿದೆ ಎಲ್ಲೋ ಒಂದು ಕಡೆ. ಹಾಗಾಗಿ ಮತ್ತೊಂದು ಸರಿ NGO ಆಗಬೇಕು ಅಂದರು. ಈ ಸಲ ನನಗೆ ತುಂಬ ಗಾಬರಿ ಆಯಿತು. ಯಾಕೆ ಅಂದರೆ ಇವೆಲ್ಲವೂ ಕೂಡ ನಮ್ಮ ದೇಹದ ಪೈಪಿನ ಒಳಗಡೆ ಹೋಗಿಬಿಟ್ಟು ನರಗಳಲ್ಲೆಲ್ಲ ಹೋಗಿಬಿಟ್ಟು ಅಕ್ಕಪಕ್ಕದ ಟಿಶ್ಯೂಸ್ಗಳಿಗೆಲ್ಲ ಇವು ತುಂಬ ನೋವು ಕೊಡುತ್ತವೆ. ಮನುಷ್ಯನ ಒಂದು ಸಾಮರ್ಥ್ಯವನ್ನೇ ಕಡಿಮೆ ಮಾಡುತ್ತೆ ಇದು ಅಂತ ಅಂದ್ಕೊಂಡು ನಾನು ಈ ಆಚೆ ಈಚೆ ಕೇಳಲಿಕ್ಕೆ ಶುರು ಮಾಡಿದೆ. ಏನು ಮಾಡೋಣ ಈಗ, ನೀವು ಯಾವುದಕ್ಕೆ ಸಿದ್ಧ ಆಗಿದ್ದೀರಿ ಅಂತ ಇವ್ರನ್ನೆಲ್ಲ ಕೇಳಿದೆ ನಾನು. ಅಲ್ಟಿಮೇಟ್ಲಿ ಯುವರ್ ಡಿಸಿಷನ್ ಮೇಕ್ಸ್ ಇಟ್ ಹ್ಯಾಪನ್. ನೀವು ಬೇಕಾಗಿಲ್ಲ ಇದು ಅಂತ ಹೇಳಿದ್ರೆ ನಾವು ಬೇರೆ ಯೋಚನೆ ಮಾಡ್ಬೋದು ಅಂತ ಅವರಂದರು. ಹಾಗಾದರೆ ಕೇಳಿ ನೋಡೋಣ ಅಂತ. ಆವಾಗ ನಾನು ಈ ಥರ ಮಾತಾಡ್ತಿರೋವಾಗ ನನಗೆ ನಮ್ಮ ಅತ್ತಿಗೆ ಡಾಕ್ಟರ್ ರಾಜಶೇಖರ್, ಈ ಸಂಜೀವನ ನ್ಯಾಚುರಲ್ ಲೈಫಿನ ಒಂದು ಫೌಂಡರ್, ಅವರು ಸಂಸ್ಥಾಪಕರು, ಅವರ ಹೆಸರನ್ನೆಲ್ಲ ಕೊಟ್ಟುಬಿಟ್ಟು ನೀನು ಯಾಕೆ ಅಲ್ಲಿ ಹೋಗಿ ಕೇಳಬಾರ್ದು ಅಂತ ಹೇಳಿದರು. ಅದ್ರ ಜೊತೆಗೆ ನನಗೆ ಡಾಕ್ಟ್ರು ಕೂಡ ಒಂದಷ್ಟು ಜನರು ಸಪೋರ್ಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಇಲ್ಲಿಂದ ಹೆಲ್ತನ್ನು ಗಳಿಸ್ಕೊಂಡು ಹೋದವರ ಸಂಖ್ಯೆಗಳನ್ನೆಲ್ಲ ಕೊಟ್ಟರು. ಅವ್ರ ಜೊತೆಗೆ ಮಾತಾಡಿದ ಮೇಲೆ ಎಷ್ಟೋ ಮೋಟಿವೇಶನ್ ಸಿಕ್ತು ನಮಗೆ. ಯಾಕೆಂದರೆ ತುಂಬ ಬ್ಯಾಲೆನ್ಸ್ಡ್ ಮಾತಾಡ್ತಾರೆ, ತುಂಬ ತಿಳ್ಕೊಂಡಿದ್ದಾರೆ, ತಮ್ಮ ಮೇಲೆ ತಾವೇ ಪ್ರಯೋಗಗಳನ್ನು ಮಾಡ್ಕೊಂಡಿರುವಂಥ ಹಿಂದಿನ ಯೋಗಿ ಋಷಿಗಳೆಲ್ಲ ಮಾಡ್ತಿದ್ರಂತೆ. ನಾವು ನೋಡ್ತಾ ಇರೋರು ಆಧುನಿಕವಾಗಿರುವಂಥ ಯೋಗಿಗಳವರು ತುಂಬ ಕಷ್ಟಪಟ್ಟುಬಿಟ್ಟಿದ್ದಾರೆ. ಆಮೇಲೆ ಅದು ಹೃದಯಾಘಾತದ ಲಾಸ್ಟ್ ಮೊಮೆಂಟಲ್ಲೂ ಕೂಡ ಕಾಯ್ದದ್ದು. ನನಗನಿಸೋ ಹಾಗೆ ಒಂದ್ಯಾವುದೋ ತುಂಬ ಸೂಪರ್ ಪವರ್ ಅಂತೇವಲ್ಲ, ಅಪ್ರತಿಮವಾದ ಶಕ್ತಿನೇ ಇರಬೇಕು. ಯಾಕಂದರೆ ಇವರಿಗೆಲ್ಲ ಜನರಿಗಾಗಿ ಇವರು ಹುಟ್ಕೊಂಡಿರ್ತಾರೆ. ಹಾಗಾಗಿ ನನಗೆ ಬಂದಾಗ ಅವ್ರು ಹೇಳಿದರು, ಫೋನಲ್ಲೇ ಪಾಪ ತುಂಬ ಕನ್ವಿನ್ಸ್ ಮಾಡಿದ್ರು, ಅಮ್ಮ ನೀವು ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ. ನನಗನ್ಸಿದ ಮಟ್ಟಿಗೆ ಅವರು ಗುಣ ಆಗ್ತಾರೆ ಅಂತ ಹೇಳಿದ್ರು. ಸುಮ್ಮನೆ ಎಕ್ಸಾಗರೇಷನ್ನು ಮಾಡಲಿಲ್ಲ, ತುಂಬ ಕಡಿಮೆನೂ ಹೇಳಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಇಂಪ್ರೆಸಿವ್ ಅನಿಸ್ಬಿಟ್ಟು ನಮ್ಮದು ಇದು ಇಲ್ಲಿ 3ನೇ ದಿವಸ ಅವರದ್ದೊಂದು ಸೆಷನ್ ಇರುತ್ತೆ. ಅದರಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಮತ್ತು 2ನೇದಾಗಿ ಓಡಾಡಲಿಕ್ಕೆ ಸಖತ್ತು ಪ್ರಕೃತಿಯ ಜೊತೆ ಕೊಟ್ಟಿದ್ದಾರೆ ನಮಗವರು. ಈ ಪ್ರಕೃತಿಯನ್ನು ನಾವು ನನ್ನ ಅನುಭವದಲ್ಲಿ ಹೇಳಬೇಕಂದ್ರೆ, ನಾವು ಒಂದು ಮಾಲಿಗೆ ಹೋಗಿ ಮನೆಗೆ ಬಂದಾಗ ನಮಗೆಷ್ಟು ಸುಸ್ತಾಗಿರುತ್ತೋ ಅದರ ವಿರುದ್ಧವಾಗಿ ನಾವು ಈ ಪ್ರಕೃತಿ ಜೊತೆಗಿದ್ದು ನಮ್ಮ ರೂಮಿಗೆ ಹೋದರೆ ಮತ್ತೆ ವಾಪಸ್ ಇಲ್ಲಿ ಬರೋಣ ಅನಿಸುತ್ತೆ. ಒಂದು ಚೂರು ಕೂಡ ನಮಗೆ ಟಯರ್ಡ್ನೆಸ್ ಆಗಿಲ್ಲ ಇಲ್ಲಿ. ಇಲ್ಲದೇ ಇದ್ದರೆ ನೀವು ಬೇಕಾದ್ದು ಗಳಿಸ್ಬೋದು, ಏನೇ ಮಾಡ್ಬೋದು. ಇಲ್ಲಿ ಸಿಕ್ಕಿರೋ ಸಂತೃಪ್ತಿ ಮಾತ್ರ ಬೇರೆ ಕಡೆ ಸಿಕ್ಕಿಲ್ಲ. ಹಾಗಾಗಿ ಅವರು ತಮ್ಮಲ್ಲಿರೋ ಜಮೀನನ್ನೆಲ್ಲ ಈ ಥರ ಮಾರ್ಪಾಟು ಮಾಡಿಕೊಂಡು ನಮಗೊಂದು ಅನುಕೂಲ ಮಾಡಿಟ್ಟಿದ್ದಾರೆ.
ಮತ್ತು ಆಹಾರ ಕೂಡ ಎಷ್ಟು ಮಹತ್ವ ಅನ್ನೋದನ್ನು ಸ್ಟಡಿ ಮಾಡಿ ಸಂಶೋಧನೆ ಜಯದೇವ ಹಾಸ್ಪಿಟಲ್ನಲ್ಲಿ ಸಂಶೋಧನೆ ಮಾಡಿ 1 ವರ್ಷ ಅವರು ಅದ್ರ ಮೇಲೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ 3-4 ಬುಕ್ಗಳನ್ನು ನಮಗೆ ಅವ್ರು ಕೊಟ್ಟಿದ್ದಾರೆ. ಅವರು ಬರೆದದ್ದು ಒಂದು ಬುಕ್ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿಬಿಟ್ಟು. ಎಲ್ಲ ಪುಸ್ತಕಗಳಲ್ಲಿ ಒಂದು ಪ್ರಿಂಟಿಂಗ್ನಿಂದ ಹಿಡಿದು ಕನ್ನಡದ ಒಂದು ಮರ್ತು ಹೋಗ್ಬಿಟ್ಟಿದೆ. ಕನ್ನಡ ನಿಜವಾಗ್ಲೂ ತುಂಬ ಮುದ್ದಾಗಿರೋ ಕನ್ನಡದಲ್ಲಿ ಅವರು ಎಷ್ಟು ಚಂದವಾಗಿ ಬರೆದಿದ್ದಾರೆ ಅಂದರೆ ನನಗೆ ರಿಯಲಿ ಅಪ್ಪ ಮತ್ತೆ ಮತ್ತೆ ಇಲ್ಲಿ ಬರಬೇಕು ಅನಿಸುವಂಥ ಒಂದು ವಾತಾವರಣವನ್ನು ನಾನು ಕಂಡುಕೊಂಡಿದ್ದೀನಿ. ಮತ್ತು ಬಂದಿರೋರೆಲ್ಲರೂ ಕೂಡ ಫ್ರೆಂಡ್ಸ್ ಆಗಿಬಿಡ್ತೀವಿ. ಹೆಚ್ಚು ಹೆಚ್ಚು ಇಂಡಿವಿಜುವಾಲಿಟಿ ಆಗ್ತಾಯಿದೆ ಸೊಸೈಟಿನಲ್ಲಿ. ಅದನ್ನು ಬಿಟ್ಕೊಂಡು ನಾವೆಲ್ಲರೂ ಕೂಡ ಫ್ರೆಂಡ್ಸು. ಈಗ ಈ ಮಕ್ಕಳು ನನಗೆ ಯಾರೂ ಗೊತ್ತಿರಲಿಲ್ಲ, ಅಮ್ಮ ನೀವು ಒಂಚೂರು ಮಾತಾಡಿ ಹೋಗಿ ಅಂತ ನನ್ನನ್ನು ಮೋಟಿವೇಟ್ ಮಾಡಿದವ್ರು ಹಿಂದ್ಗಡೆ ಇದ್ದಾರೆ ಆ್ಯಕ್ಚುಲಿ. ಹಾಗಾಗಿ ತುಂಬ ಸಂತೋಷ ಪಡ್ತಿದ್ದೀವಿ ಸರ್ ನಾವು. ಮತ್ತು ಇವರದ್ದು ಗುಣಮುಖ ಆಗುತ್ತೆ ಅನ್ನಲಿಕ್ಕೆ ಒಂದು ಉಪವಾಸ ಇದೆ ಅವ್ರ ಹತ್ರ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೀವಿ. ಒಂದು ರೆಗ್ಯುಲರ್ ಉಪವಾಸನೂ ಅವ್ರು ಇಟ್ಕೊಂಡಿದ್ದಾರೆ. ನಮ್ಮ ಸಾಮರ್ಥ್ಯದ ಮೇಲೆ ಯಾವುದು ಸಾಧ್ಯವೋ ಅದನ್ನು ಅವ್ರು ನಮಗೆ ಕೊಡ್ತಾರೆ. ಹಾಗಾಗಿ ನಮ್ಮಲ್ಲಿ ಅವರಲ್ಲಿರೋ ದೈವಿಕ ಶಕ್ತಿಯ ಅನುಭವವೂ ಆಗಿದೆ ನನಗೆ. ಜೊತೆಗೆ ಅವ್ರ ಮಿಸ್ಸಸ್ ಕೂಡ ತುಂಬ ನಿನ್ನೆ ನಮಗೆ ಅವರು ಕುಕ್ಕಿಂಗ್ ಕ್ಲಾಸನ್ನು ಕಂಡಕ್ಟ್ ಮಾಡಿದ್ರು. ನೀವು ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ನೀವೇ ಮಾಡ್ಬೋದು, ನಿಮಗೆ ನೀವೇ ನಿಜದಲ್ಲಿ ಡಾಕ್ಟ್ರು ಅಂತಲೇ ಹೇಳ್ತಾರೆ ಅವರು. ನಾವು ಕಂಡದ್ದನ್ನೆಲ್ಲ ತಿಂದು ಕೆಡಿಸ್ಕೊಂಡು ಆರೋಗ್ಯ ಇಲ್ಲಿ ಬಂದಿರ್ತೀವಿ. ಆವಾಗಲೂ ಕೂಡ ಒಂದು ಎವ್ರಿ ಟನೆಲ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಲೈಟ್ ಅಂತಾರಲ್ಲ, ಆ ಥರ ನಮಗೆ ಅವರು ಒಂದು ಸ್ಕೋಪ್ ಕೊಟ್ಟರು. ನೀವು ಯೋಚನೆ ಮಾಡಿಬಿಟ್ಟು ನಿಮಗೆ ನೀವು ಡಾಕ್ಟ್ರ್ ಆಗ್ಬೋದು ಅಂತ. ಇದು ಡಾಕ್ಟರ್ 2ನೇ ಒಂದು ಶ್ರೇಷ್ಠವಾದ ಗುಣ ಅಂದ್ಕೊಳ್ತೀನಿ. ಹೃದಯಾಘಾತದ ಮಟ್ಟದಲ್ಲಿ ನಮಗೆ ಯಾರ ಮಾತು ಕೇಳುವಂಥ ಮಾನಸಿಕ ಸ್ಥಿತಿ ಇರಲ್ಲ. ಆದರೆ ನಾನು ಫಸ್ಟ್ ಬಂದು ಡಾಕ್ಟ್ರ್ ಹತ್ರ ನಿಂತ್ಕೊಂಡು, ಮತ್ತು ಇಲ್ಲಿ ಬಾಲಚಂದ್ರ ಅಂತ ಇದ್ದಾರೆ ಅವ್ರ ಹತ್ರ, ಮತ್ತು ಅವರು ಇನ್ನೊಬ್ಬರು ಇದ್ದಾರೆ, ಅವ್ರ ಹೆಸರು ಸದ್ಯಕ್ಕೆ ಮರೆತು ಬಿಟ್ಟೆ. ಅವರೆಲ್ಲರ ನನಗೆ ಏನು ಮೋಟಿವೇಶನ್ ಸ್ಕೋಪ್ ಸಿಕ್ತಲ್ಲ, ಆ ಒಂದು ಕಾರಣದಿಂದ ನಾನು ಇವತ್ತು ಇಲ್ಲಿ 4 ಮಾತು ಹೇಳ್ತಿದ್ದೀನಿ. ಧನ್ಯವಾದಗಳು ಸರ್.